ಬರಲ್ಲ ಬರಲ್ಲ, ಹೋಗೋ ನೀನು, ಹೋಗು ನೀನು, ನಾನು ಬರಲ್ಲ. ಬಾ, ಕೊಡ್ತೀನಿ ಬಾ. ಹಾಂ ಹಾಂ ಬಾಯ್. ಹಾಂ ಹಾಂ ಏನೋ ಹಾಂ ಏನೋ ಗೇಟ್ ಹಾಕಬೇಕಾ? ಹಾಂ ಸರಿ, ಹಾಕತ್ತೀನಿ. ಹಾಂ ಬಾಯ್. ಬರ ಬಾಯ್. ಇಲ್ಲಿ ಪಾರ್ಕಿಗೆ ಕರ್ಕೊಂಡೋದ. ಇದು ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ಇರೋದು. ಅವನು ಈ ಪಾರ್ಕಿಗೆ ಬಂದಿರಲಿಲ್ಲ, ಅದಕ್ಕೆ ಇದು ಸ್ವಲ್ಪ ದೊಡ್ಡ ಪಾರ್ಕ್. ಇದು ತುಂಬ ಚೆನ್ನಾಗಿದೆ ಇದು ಪಾರ್ಕ್ ಅಂತೂ ಸಿಕ್ಕಾಬಿಟ್ಟೆ. ಅವನಿಗೆ ಖುಷಿ ಪಾರ್ಕ್ ಹೋಗ್ಬೇಕಂದ್ರೆ ಸಿಕ್ಕಾಬಿಟ್ಟೆ ಖುಷಿ. ನಮ್ಮಮ್ಮ ಬಂದರೆ ಸಾಕು, ಅಜ್ಜಿ ಬಾ ಪಾರ್ಕ್ ಹೋಗೋಣ, ಬಾ ಪಾರ್ಕ್ ಹೋಗೋಣ ಅಂತ ಇರ್ತಾನೆ. ನಾನು ಕರ್ಕೊಂಡು ಹೋಗ್ತೀನಿ ಯಾವಾಗಲಾದರೂ ಒಂದೊಂದ್ಸಲ ಅಷ್ಟೇ. ಏಕೆಂದರೆ ತುಂಬ ಟೈಮ್ ಆಗಿಬಿಡುತ್ತೆ. ನಾನು ಇಲ್ಲಿ ರೆಡಿಯಾಗಿ ಅವನನ್ನು ರೆಡಿ ಮಾಡಿ ನಾನು ಹೋಗೋವರೆಗೆ ಟೈಮ್ ಆಗಿಬಿಡುತ್ತೆ, 6 ಗಂಟೆ ಆಗಿಬಿಡುತ್ತೆ. ಅಲ್ಲಿ ಪಾರ್ಕಲ್ಲಿ ಆಟ ಆಡಿಸ್ಕೊಂಡು ಬರೋವರೆಗೆ 6:45 7 ಗಂಟೆ ಆಗೇ ಬಿಡುತ್ತೆ. ಬರಲ್ಲ ಅವನು ಅಷ್ಟು ಬೇಗ, ಅದಕ್ಕೆ ನಾನು ಕರ್ಕೊಂಡು ಹೋಗೋದಲ್ಲ. ಏನಾದ್ರು ನಮ್ಮಮ್ಮ ಇರ್ತಾರಲ್ವ, ಅವರಾದರೆ ಸ್ವಲ್ಪ ಏನು ಕೆಲಸ ನಾನೇ ಕೆಲಸ ಮಾಡ್ಕೋತೀನಿ. ಅವರಾದರೆ ಬೇಗ ಕರ್ಕೊಂಡೋಗಿ ಚೆನ್ನಾಗಿ ಆಟ ಆಡಿಸ್ಕೊಂಡು ಆರಾಮಾಗಿ ಕರ್ಕೊಬರ್ತಾರೆ. ಅದಕ್ಕೆ ನಾನು ಅಷ್ಟೊಂದು ಪಾರ್ಕ್ಗೆ ಕರ್ಕೊಂಡೋಗಲ್ಲ. ಇಲ್ಲೇ ಸ್ವಲ್ಪ ಮನೆ ಹತ್ರನೇ ವಾಕ್ ಮಾಡಿಸ್ಕೊಂಡು ಬರ್ತೀನಿ ಅಷ್ಟೇ ಈವ್ನಿಂಗ್ ಟೈಮು. ಎಷ್ಟು ಖುಷಿ ಅಂದರೆ ಅವನಿಗೆ ಎಲ್ಲ ಥರನೂ ಆಟನೂ ಆಡ್ದ, ಯಾವುದೂ ಕೂಡ ಬಿಟ್ಟಿಲ್ಲ. ಅಲ್ಲಿ ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ರೆ ಎಲ್ಲರೂ ಕೂಡ ದೊಡ್ಡವರೆಲ್ಲ, ಅದು ನಾನು ಮಾಡಬೇಕು ಅಂತ ಎಲ್ಲ ಹೋಗಿ ಟ್ರೈ ಮಾಡೋನು. ಬಟ್ ನಮಗೆ ಭಯ ಅಲ್ವಾ ಕೂರ್ಸೋಕ್ಕೆ, ಚಿಕ್ಕವನು. ಹಾಗಾಗಿ ಅವ್ನಿಗೆ ಯಾವ್ದು ಆಟ ಆಡ್ಬೋದು ಅದಕ್ಕೆಲ್ಲ ಕೂರಿಸ್ಕೊಂಡು ಆಟ ಆಡ್ಸಿದ್ದು ನೋಡಿ. ಎಷ್ಟು ಭಯನೇ ಇಲ್ಲ ಅವ್ನಿಗೆ, ಆರಾಮಾಗಿ ಫಸ್ಟ್ ಟೈಮ್ ಈ ಥರ ಎಲ್ಲ ಆಟ ಆಡ್ತಿರೋದು ಅವನು. ಫಸ್ಟು ಸಲಿನೇ ಎಷ್ಟು ಆರಾಮಾಗಿ ಕೂತಿದ್ದು ನೋಡಿ. ಅವರೆಲ್ಲ ದೊಡ್ಡ ಮಕ್ಕಳು, ಇವನಿಗಿಂತ ದೊಡ್ಡವರು ಅವರೆಲ್ಲ. ಇವನು ಸ್ವಲ್ಪ ಚಿಕ್ಕವನೇ, ಬಟ್ ಈ ಸ್ವಲ್ಪನೂ ಭಯ ಇಲ್ಲದೆ ಹೆಂಗೆ ಕೂತಿದ್ದಾನೆ ನೋಡಿ. ಬಟ್ ನನಗೆ ಭಯ ಆಗ್ತಿತ್ತು ಅವನು ಕೂತಿರೋದು ನೋಡಿ. ಅದಕ್ಕೆ ಹಸ್ಬೆಂಡ್ಗೆ ಅವನ್ನ ಹಿಡ್ಕೊಳ್ಳಿ ಅಂತ ಬೈತಾಯಿದ್ದೆ. ಅವನು ಆರಾಮಾಗಿ ಕೂತಿದ್ದಾನೆ, ಬಟ್ ನನಗೆ ಭಯ, ಎಲ್ಲಿ ತಲೆಗಿಲೆ ಸುತ್ತಿ ಬಿಡ್ತಾನೋ ಅಂತ ಭಯ ನನಗೆ. ಅವನು ಬಿಡು ಅಂತಿದ್ದ. ಅಪ್ಪ ಬಿಡು, ಅಪ್ಪ ಬೇ ಅಂತ ಇದ್ದ. ಬಟ್ ನನಗೆ ಭಯ ನೋಡಿ. ಇದರಲ್ಲೂ ಅಷ್ಟೇ ಆರಾಮಾಗಿ ಕೂತ್ಕೊಂಡು ಹೆಂಗೆ ಹಿಡ್ಕೊಂಡಿರ್ತೀವಿ, ಹೆಂಗೆ ಹೇಳ್ಕೊಡ್ತೀವಿ, ಹೆಂಗೆ ಹಿಡ್ಕೊಂಡು ಕೂತ್ಕೊಂಡು ನೋಡಿ. ಎಲ್ಲಿ ಹಿಡ್ಕೋಬೇಕು, ಎಷ್ಟು ತಲೆ ಅವನಿಗೆ ಅಂದರೆ ನಿಜವಾಗ್ಲೂ ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ. ಅವನ ಬುದ್ಧಿ ನೋಡಿದ್ರೆ ತುಂಬ ಬುದ್ಧಿ ಅವನಿಗೆ ಸಿಕ್ಕಾಬಟ್ಟೆ. ಎಲ್ಲ ಥರನೂ ಆಟ ಆಡಬೇಕು. ಎಲ್ಲ ಪಾರ್ಕಲ್ಲಿರೋರೆಲ್ಲ ಎಲ್ಲ ಮಾತಾಡಿಸ್ತಾಯಿದ್ರು, ಎಷ್ಟು ಆ್ಯಕ್ಟಿವ್ ಇದ್ದಾನೆ, ಎಷ್ಟೊಂದು ಮಾತಾಡ್ತಾನೆ, ಎಲ್ಲರ ಜೊತೆನೂ ಎಷ್ಟು ಆ್ಯಕ್ಟಿವ್ ಆಗಿ ಆಟ ಆಡ್ತಾನೆ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾಯಿದ್ರು ಎಲ್ಲರೂ. ಎಲ್ಲಿ ನಮ್ಮ ಹಸ್ಬೆಂಡು ಸುಮ್ಮನೆ ಟ್ರೈ ಎಲ್ಲ ಮಾಡ್ತಿದ್ದಾರೆ. ಇದೆಲ್ಲ ಮಾಡಲ್ಲ ಅವರು, ಸ್ವಲ್ಪ ಸೋಂಬೇರಿ ಅಂತಲೇ ಹೇಳ್ಬೋದು. ವಾಕಿಂಗು, ಎಕ್ಸಸೈಸು ಇದೆಲ್ಲ ಯಾವುದೂ ಮಾಡಲ್ಲ, ಸುಮ್ಮನೆ ಟ್ರೈ ಮಾಡಿದ್ರಷ್ಟೇ. ನಾನು ಹಂಗೆ ಸುಮ್ಮನೆ ಟ್ರೈ ಮಾಡಿದೆ ಅಷ್ಟೇ. ನಾನು ಇದೆಲ್ಲ ಏನು ಮಾಡಲ್ಲ, ವಾಕಿಂಗ್ ಮಾಡ್ತೀನಿ ಅಷ್ಟೇ. ಅದು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ತುಂಬಾ ದಪ್ಪ ಆಗಿಬಿಟ್ಟಿದ್ದೀನಿ. ಮುಂಚೆಗೂ ನಾನು ಪ್ರೆಗ್ನೆಂಟಲ್ಲೂ ನಾರ್ಮಲಾಗಿದ್ದೆ, ಡೆಲಿವರಿ ಟೈಮಲ್ಲೂ ನಾರ್ಮಲಾಗಿದ್ದೆ. ಇವಾಗ ಸ್ವಲ್ಪ ಎಲ್ಲ ಮನೆಯಲ್ಲೇ ಇರೋದರಿಂದ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ. ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ವಾಕಿಂಗ್ನ. ಇಲ್ಲಿ ಅಲ್ಲೆಲ್ಲ ಪಾರ್ಕೆಲ್ಲ ಆಟ ಆಡ್ಕೊಂಡು ಮುಗಿಸ್ಕೊಂಡು ಬಂದು ಇಲ್ಲಿ ಬೇಲ್ಪುರಿ ಮತ್ತು ಸೇವ್ಪುರಿ ಎಲ್ಲ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಸಂಡೇ ಅಲ್ವಾ ಸರಿ ಅಂತ ಹೇಳ್ಬಿಟ್ಟು ತಿನ್ಕೊಂಡು ಮನೆಗೆ ಬಂದೆ. ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಇಲ್ಲಿ ದೇವ್ರದ್ದು ಅಂದರೆ ಮನೆ ದೇವ್ರದ್ದು ಪೂಜೆ ಇತ್ತು. ಹಾಗಾಗಿ ಮನೆ ದೇವ್ರದ್ದೆಲ್ಲ ಪೂಜೆ ಎಲ್ಲ ಮಾಡಿ ಬೆಳಗ್ಗೆ 5:30ಗೆ ಎದ್ದಿದ್ದೆ. 5:30ಗೆ ಎದ್ದು ಪೂಜೆ ಎಲ್ಲ ಮಾಡಿ ಕಳಶ ಎಲ್ಲ ಇಟ್ಟು ಎಲ್ಲ ಮಾಡಿ ಮುಗಿಸಿದ್ದೀನಿ.
ಮತ್ತು ನೈವೇದ್ಯಕ್ಕೆ ಸ್ವಲ್ಪ ಮತ್ತು ಇದು ಶಾವಿಗೆ ಮತ್ತು ಹೆಸ್ರುಬೇಳೆ ಹಾಕಿ ಖೀರ್ ಮಾಡಿದ್ದೆ. ಅದು ಚೆನ್ನಾಗಿ ಬಂತು. ಸ್ವಲ್ಪ ಸಿಂಪಲಾಗಿ ಮಾಡಿದೆ. ಪಲಾವ್ ಮತ್ತು ಶಾವಿಗೆ ಖೀರು, ಶಾವಿಗೆ ಮತ್ತು ಹೆಸ್ರುಬೇಳೆ ಹಾಕ್ಬಿಟ್ಟು. ತುಂಬ ದಿನ ಆಗಿತ್ತು ಈ ಥರ ಮಾಡಿ. ಬರೀ ಹೆಸ್ರುಬೇಳೆ ಮಾಡ್ತಾಯಿದ್ದೆ, ಇಲ್ಲ ಶಾವಿಗೆ ಮಾಡ್ತಾಯಿದ್ದೆ. ಬಟ್ ಎರಡು ಮಿಕ್ಸ್ ಮಾಡಿ ಮಾಡೋಣ ಈ ಸಲ ಅಂತೇಳ್ಬಿಟ್ಟು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು ಹೇಳ್ಬೇಕಂದ್ರೆ. ತುಪ್ಪ ಬಿಸಿ ಪಾಯಸಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಇಲ್ಲಿ ಪಲಾವು ಸೊಪ್ಪಿತ್ತು, ಸೊಪ್ಪು ಮತ್ತು ಟೊಮೊಟೊ ಹಾಕ್ಬಿಟ್ಟು ಪಲಾವ್ ಮಾಡಿದ್ದೆ. ಅದು ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ಮತ್ತು ನಮ್ಮ ಹಸ್ಬೆಂಡು ಅವರು ಕೂಡ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ಅವರು ಏಕೆಂದರೆ ಅಷ್ಟೊಂದು ನಾನೇ ಎಲ್ಲ ಮಾಡಿ ಇಟ್ಟಿರ್ತೀನಿ. ಸ್ವಲ್ಪ ಲಿಂಗ ಪೂಜೆ ಎಲ್ಲ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡು ಒಂದು 5-10 ನಿಮಿಷಕ್ಕೆ ಅವರು ತಿಂಡಿ ತಿನ್ಕೊಂಡು ಹೊರಡ್ತಾರೆ. ಇಲ್ಲಿ ಹಸ್ಬೆಂಡ್ಗೆ ತಿಂಡಿ ಎಲ್ಲ ಹಾಕ್ಕೊಟ್ಟೆ. ನನ್ನ ಮಗ ಇನ್ನೂ ಮಲಗಿದ್ದ ಸದ್ಯ. ಇನ್ನು 9:45 ಆಗಿತ್ತು. ಬಟ್ ಎದ್ದಿರಲಿಲ್ಲ. ಲಾಲಿಗೆ ಹಾಕಿದ್ರೆ ಮಲಗಿರ್ತಾನೆ, ಕೆಳಗಡೆ ಬೆಡ್ ಮೇಲೆ ಹಾಕಿದ್ರೆ ಬೇಗ ಎದ್ಬಿಡ್ತಾನೆ. ಮತ್ತು ಈವ್ನಿಂಗು ಮಳೆ ಬಂತು ಮೈಸೂರಲ್ಲಿ. ಫಸ್ಟ್ ಡೇ ಮಳೆ. ಅದು 2 ನಿಮಿಷ ಏನೋ ಬಂತು ಅಷ್ಟೇ, ಮತ್ತೆ ಮಾಯ ಆಗಿಬಿಡ್ತು. ಅವತ್ತಿಂದ ಇವತ್ತರೆಗೂ ಮತ್ತೆ ಮಳೆ ಇಲ್ಲವೇ ಇಲ್ಲ. ಅಂತ ಎಷ್ಟು ಖುಷಿಯಾಯಿತು ಅಂದರೆ ಮಳೆ ಬಂದಿದ್ದು ನೋಡಿ, ಎಷ್ಟು ಖುಷಿಯಾಯಿತು. ಇಲ್ಲಿ ಲವ್ ಬರ್ಡ್ಸ್ ನೋಡಿ ಎಷ್ಟೊಂದು ಆಟ ಆಡಿಕೊಂಡು ಆರಾಮಾಗಿರ್ತವೆ. ಅವ್ನು ನೋಡಿದ್ರೆ ಒಂಥರ ಖುಷಿಯಾಗುತ್ತೆ. ಇಲ್ಲಿ ನನ್ನ ಮಗ ಬಿಸ್ಕೆಟ್ ಊಟ ಮಾತ್ರ ಮಾಡಲ್ಲ ಇವನು. ಬಿಸ್ಕೆಟು, ಕೇಕು, ಸ್ವೀಟು, ಚಾಕ್ಲೇಟು ಈ ಥರ ಎಲ್ಲ ತಿಂತಾ ಇರಬೇಕು ಇವನು. ಊಟ ಮಾಡು ಅಂದರೆ ಮಾತ್ರ ಮಾಡೋಕ್ಕಾಗಲ್ಲ ಇವನಿಗೆ. ನೋಡಿ ಯಾವ ಥರ ಆ್ಯಕ್ಟಿಂಗ್ ಮಾಡ್ಕೊಂಡು ತಿನ್ನೋದು, ಹಿಂಗೆ ಹಿಂಗೆ ಅಂದ್ಕೊಂಡು. ಮಳೆ ನೋಡ್ತಾ ಇದ್ದರೆ ನನಗಂತೂ ಖುಷಿಯಾಗ್ಬಿಡ್ತು. ಮತ್ತು ಜಾಸ್ತಿ ಬರುತ್ತೇನೋ ಅಂದ್ಕೊಂಡು, ಬಟ್ 1-2 ನಿಮಿಷನೂ ಕೂಡ ಬರಲಿಲ್ಲ. ಬೇರೆ ಕಡೆಗೆಲ್ಲ ಸ್ವಲ್ಪ ಪರವಾಗಿಲ್ಲ, ನಾರ್ಮಲಾಗಿ ಬಂದಿದೆ. ಬಟ್ ಮೈಸೂರಲ್ಲಿ ಅಷ್ಟು ಕಷ್ಟನೇ. ಕೆಲವು ಕಡೆ ಒಂದು 5-10 ನಿಮಿಷ ಬಂದಿದೆ, ಕೆಲವು ಕಡೆ 1-2 ನಿಮಿಷ ಬಂದಿದೆ. ಹಂಗೆ ಸರಿ ಮಳೆ ಎಲ್ಲ ಬಂತಲ್ಲ, ಸ್ವಲ್ಪ 1-2 ನಿಮಿಷ 3 ನಿಮಿಷನಾದ್ರೂ ಆವಾಗ ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು, ಮತ್ತು ಹಸ್ಬೆಂಡು ಕೂಡ ಕೇಕು ಮತ್ತು ಪಪ್ಸು ಎಲ್ಲ ತೊಗೊಂಡು ಬಂದರು. ಸ್ವಲ್ಪ ವೆದರ್ ಸ್ವಲ್ಪ ಚಿಲ್ಲಾಗಿತ್ತಲ್ಲ, ಹಾಗಾಗಿ ಮಳೆ ಮಾತ್ರ ಬರಲಿಲ್ಲ. ವೆದರ್ ಸ್ವಲ್ಪ ಚೇಂಜ್ ಆಯ್ತಲ್ಲ, ಹಾಗಾಗಿ ಅವರು ಕೂಡ ತಗೊಂಡು ಬಂದರು. ಅದೆಲ್ಲ ತಿನ್ಕೊಂಡು ನನ್ನ ಮಗ ಅಪ್ಪನಿಗೆ ತಿನ್ನು ಅಂತ ಕೊಡ್ತಾಯಿದ್ದ. ಅವರು ಕೂಡ ತಿನ್ನಿಸ್ತಾಯಿದ್ರು. ನನಗೇನು ಕೊಡೋದಿಲ್ಲ, ಅವನು ಅವ್ರ ಅಪ್ಪನಿಗೆ ಕೊಡ್ತಾನೆ. ಎಲ್ಲ ನಾನು ತಗೊಳ್ಳೋದು ಅವನಿಗೆ ಜಾಸ್ತಿ, ಏನು ಬೇಕಾದರೂ ಕೂಡ. ಬಟ್ ಅಂದರೆ ನನ್ನ ಹಸ್ಬೆಂಡು ಸ್ವಲ್ಪ ಫ್ರೀ ಇರಲ್ವಲ್ಲ, ಸಂಡೇ ಒಂದಿನ ಫ್ರೀ ಇರೋದು ಅಷ್ಟೇ. ಏನೇ ಬೇಕು ಅಂದರೆ ನಾನೇ ಹೋಗಿ ತೊಗೊಬರೋದು, ಅವನಿಗೆ ತಂದುಕೊಡೋದು. ಹಾಗಾಗಿ ಬಟ್ ಪ್ರೀತಿ ಮಾತ್ರ ಅಪ್ಪನ ಮೇಲೆ ಸಿಕ್ಕಾಪಟ್ಟೆ ಜಾಸ್ತಿ. ಸರಿ ಅಂತ ಅದೆಲ್ಲ ತಿಂದಿದ್ವಲ್ಲ, ಸ್ನ್ಯಾಕ್ಸು ಅದೆಲ್ಲ ತಿಂದಿತ್ತು. ಮತ್ತು ಇನ್ನೇನು ಬೇರೆ ಏನು ದೋಸೆ ಇಟ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ದೋಸೆನೇ ಮಾಡೋಣ, ಒಂದು 2 ತಿನ್ಕೊಳ್ಳೋಣ ಅದನ್ನೇ ಅಂತ ಹೇಳ್ಬಿಟ್ಟು ದೋಸೆಗೆ ನಮ್ಮ ಹಸ್ಬೆಂಡ್ಗೆ ಈರುಳ್ಳಿ ದೋಸೆ ಮಾಡಿಕೊಡ್ತಾಯಿದ್ದೀನಿ. ಈರುಳ್ಳಿ ದೋಸೆ ಮಾಡಿ ಸ್ವಲ್ಪ ತುಪ್ಪ, ನಾನು ಈ ಥರ ಎಲ್ಲ ತುಪ್ಪ ಎಲ್ಲ ಯೂಸ್ ಮಾಡ್ಕೊಂಡು ತಿನ್ನಲ್ಲ, ನನಗೆ ಇಷ್ಟ ಆಗೋಲ್ಲ. ಅವ್ರು ಚೆನ್ನಾಗಿ ತುಪ್ಪ ತಿಂತಾರೆ. ಅವ್ರು ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರು ಮತ್ತು ಇದು ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕಿ ಇದು ದೋಸೆಗೆ ಹಾಕಿದ್ರೆ ಸಖತ್ತಾಗಿರುತ್ತೆ, ಸೂಪರಾಗಿ. ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇದನ್ನು. ಸ್ವಲ್ಪ ಹಸಿ ಇದ್ದರೆ ತಿನ್ನೋಕ್ಕಾಗಲ್ಲ. 2 ಕಡೆ ಸ್ವಲ್ಪ ರೋಸ್ಟ್ ಆಗಿರಬೇಕು, ಚೆನ್ನಾಗಾಗುತ್ತೆ. ಇಷ್ಟೇ ಇವತ್ತೊಂದು ವ್ಲಾಗು. ಈ ವ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಕೇಳ್ತೀನಿ. ಸಪೋರ್ಟ್ ಮಾಡಿ. ಇವಾಗ ಹೊಸ್ದಾಗಿ ವೀಡಿಯೋಸ್ ಮಾಡೋರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಈ ವಿಡಿಯೋ ಮೂಲಕ ನಾನು ಕೇಳ್ಕೊತೀನಿ. ಪ್ರತಿ ಸಲನೂ ಅದೇ ಕೇಳ್ಕೊಳ್ಳೋದು, ಇವಾಗಲೂ ಕೂಡ ಅದನ್ನೇ ಕೇಳ್ಕೊತಾ ಇದ್ದೀನಿ.